ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ? ಸಿಎಂ ಬದಲಾವಣೆ ಬಗ್ಗೆ ಯಾರೂ ಕೂಡ ಬಹಿರಂಗವಾಗಿ ಮಾತನಾಡಬಾರದು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಓಪನ್ ಆಗಿ ವಾರ್ನ್ ಮಾಡಿದ್ರು. ಆದರೂ ಕೂಡ ಆ ಒಂದು ಚರ್ಚೆ ಮುಂದುವರಿತಾ ಇದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ರಂಗನಾಥ್ ಭಾರದ್ವಾಜ್ ಅವರಿದ್ದಾರೆ. ಸರ್, ಈಗ ನಾವು ಗಮನಿಸ್ತಾ ಇದ್ದೀವಿ, ಸಿಎಂ ಬದಲಾವಣೆ ಚರ್ಚೆಗೆ ಫುಲ್ ಸ್ಟಾಪ್ ಹಾಕಬೇಕು ಅಂತ ಖರ್ಗೆ ಅವರು ವಾರ್ನ್ ಮಾಡಿದ್ದಾರೆ. ಬಟ್ ಅದು ಯಾವುದೂ ಕೂಡ ಕಾಣ್ತಾ ಇಲ್ಲ. ನಾಟ್ತಿಲ್ಲ. ಯಾಕಂದರೆ ನೋಡಿ, ಒಂದು ಸಂಗತಿನ ಅರ್ಥ ಮಾಡ್ಕೋಬೇಕು. ರಾಜ್ಯದ ಚುನಾವಣೆ ಇದೆಯಲ್ಲ, ಚುನಾವಣಾ ಫಲಿತಾಂಶ ಇದೆಯಲ್ಲ, ಅದು ಇಡೀ ದೇಶಕ್ಕೊಂದು ಸಂದೇಶ ರವಾನಿಸ್ತು. ಏನು ಅಂದರೆ, ಎಲ್ಲೆಲ್ಲಿ ಆಡಳಿತದ ವೈಫಲ್ಯ ಕಾಣುತ್ತೆ, BJP ವೈಫಲ್ಯ ಎಲ್ಲಿತ್ತು ಅದನ್ನು ಕಾಂಗ್ರೆಸ್ ಭಾಳ ಅದ್ಭುತವಾಗಿ ಸದುಪಯೋಗಪಡಿಸ್ಕೊಳ್ತು. ಇಲ್ಲಿ ಕೊಟ್ಟಂಥ ಗ್ಯಾರಂಟಿಗಳಿದಾವಲ್ಲ, ಆ ಗ್ಯಾರಂಟಿಗಳು ಜನರ ಮನಸ್ಸಿಗಿಳಿದ್ವು, ಇಲ್ಲಪ್ಪ ನಂಬಬಹುದು ಅಂತ. ಅಷ್ಟರಲ್ಲಿ BJPಯ ಒಳ ತಿಕ್ಕಾಟಗಳು, ಭ್ರಷ್ಟಾಚಾರ ಅದೆಲ್ಲವೂ ಕೂಡ ಮಿತಿ ಮೀರಿ ಹೋಗಿತ್ತು. ಅದೆಲ್ಲದೂ ಕೂಡ ಕಾಂಗ್ರೆಸ್ಗೆ ಹೆಲ್ಪ್ ಆಯಿತು. ಇದೆಲ್ಲದರ ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ ಅವಿನಾಶ್, ನಾವು ನೀವು ಚರ್ಚೆ ಮಾಡಲೇಬೇಕಾದಂಥ ಸಂಗತಿ ಅಂತಂದರೆ, BJP ಯಾವಾಗಲೂ ಹೇಳ್ತಾ ಇತ್ತು ಕಾಂಗ್ರೆಸ್ ಮುಕ್ತ ಭಾರತ, ಕಾಂಗ್ರೆಸ್ ಮುಕ್ತ ಭಾರತ. ಕಾಂಗ್ರೆಸ್ ಮುಕ್ತ ಭಾರತ ಅನ್ನುವಂಥದ್ದು ಸಾಧ್ಯ ಇಲ್ಲ. ನೀವು ಕಾಂಗ್ರೆಸ್ಸನ್ನು ತಡೀಬಹುದು, ಆದರೆ ಕಾಂಗ್ರೆಸ್ಸಿನ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ದೊಡ್ಡ ಸಂದೇಶವನ್ನು ದೇಶಕ್ಕೆ ಕೊಟ್ಟಿದ್ದಿದೆಯಲ್ಲ, ಅದು ಕರ್ನಾಟಕ. ಎಷ್ಟು ಸೀಟು? 136 ಸೀಟುಗಳು. ನೀವು 34 ವರ್ಷಗಳಲ್ಲೇ ಅತ್ಯಂತ ಹೆಚ್ಚು ಸೀಟುಗಳನ್ನು ಪಡೀತು. 34 ವರ್ಷಗಳ ಇತಿಹಾಸ ನೋಡಿದಂಥ ಸಂದರ್ಭದಲ್ಲಿ ಏನು ತಮಾಷೆ ಸಂಗತಿನ? ಅಭೂತಪೂರ್ವವಾದಂಥ ಗೆಲುವು. ಇಂಥ ಸಂದರ್ಭದಲ್ಲಿ ಇಂಥ ಒಂದು ಅದ್ಭುತವಾದ ಅವಕಾಶವನ್ನು ಹೇಗೆ ಬಳಸ್ಕೋಬೇಕು ಕಾಂಗ್ರೆಸ್ನವರು? ನಿಜ, ಇವರು ಏನು ಅಂತಂದರೆ, ನಾವು ಗ್ಯಾರಂಟಿಗಳನ್ನು ಕೊಟ್ವಿ, ಆ ಗ್ಯಾರಂಟಿಗಳನ್ನು ಒಂದಾದ್ಮೇಲೆ ಒಂದು ಇಂಪ್ಲಿಮೆಂಟ್ ಮಾಡಿದ್ವಿ, ಅದರ ರಿಪ್ರಿಕೇಷನ್ಸ್ ಏನು ಅದು ನೋಡ್ತಾ ಇದ್ದೀವಿ, ಪ್ರಶ್ನೆ ಬೇರೆ. ಆದರೆ ಎಲ್ಲರೂ ಒಟ್ಟಾಗಿ ಹೋಗ್ಬಿಟ್ರೆ ಹೆಂಗಿರುತ್ತೆ ಕಾಂಗ್ರೆಸ್? ನಿಜಕ್ಕೂ ಹೇಳ್ತೀನಿ, BJP ಇದರ ಅಭೂತಪೂರ್ವವಾದಂಥ ಗೆಲುವನ್ನು ನೋಡಿ ಇನ್ನೇನು ನಮ್ಮ ಕತೆ ಮುಗಿದು ಬಿಡ್ತೇನಪ್ಪ ಅನ್ನುವಷ್ಟರ ಮಟ್ಟಿಗೆ ಭಯಗೊಂಡಿತ್ತು ಅಂತ. ಆದರೆ ಈಗ ಆಗ್ತಿರುವಂಥದ್ದೇನು? ಆರಂಭದಿಂದ ಇಲ್ಲಿ ತನಕ ಈ ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಪಟ್ಟಂಗೆ ಈಗ ಬೇರೆ ಬೇರೆದೆಲ್ಲ ಸೇರ್ಕೊಂಡ್ಬಿಟ್ಟಿದೆ. ನಾನು ಮಂತ್ರಿ ಆಗಬೇಕು ಅನ್ನೋದರಿಂದ ಹಿಡಿದು, ನಾನು ಉಪಮುಖ್ಯಮಂತ್ರಿ ಆಗಬೇಕು ಅನ್ನೋದರಿಂದ ಹಿಡಿದು, KPCC ಅಧ್ಯಕ್ಷರಾಗೋದು ಯಾರು, ಮುಂದಿನ ಮುಖ್ಯಮಂತ್ರಿ ಆಗೋದು ಯಾರು, ಯಾರೇನೇ ಅಂದರೂ ನೀವು ಹೇಳಿದ್ರಿ ಬಾಯಿ ಮುಚ್ಚಕ್ಕೆ ಸಾಧ್ಯವೇ ಇಲ್ಲ ಅಂತ. ಯಾಕಂದರೆ ಖರ್ಗೆ ಅವ್ರು ಮಾತು ಹೇಳಿದ್ರು, ಬಾಯಿ ಮುಚ್ಕೊಂಡಿರಿ ಅಂತ. ಆವಾಗ DK ಹೇಳಿದರು, ಖರ್ಗೆ ಅವರು ನನ್ನನ್ನೂ ಸೇರ್ಕೊಂಡಂಗೆ ಎಲ್ರಿಗೂ ಕೂಡ ಹೇಳಿದ್ದಾರೆ, ನಾವಿನ ಮೇಲಿಂದ ಬಾಯಿ ಮುಚ್ಕೊಂಡಿರಬೇಕು. ನೆನ್ನೆ ಮಾತಾಡಿರುವಂಥವ್ರು ಯಾರು? DK ಶಿವಕುಮಾರ್ ಶಿಷ್ಯನೇ. ಇಲ್ಲಿ DK ಶಿವಕುಮಾರ್ ಆಗಬೇಕು ಆಗಬಾರ್ದು ಅನ್ನುವಂಥ ಚರ್ಚೆ ಬೇರೆ. DK ಪಕ್ಷಕ್ಕೆ ಸಾಕಷ್ಟು ದುಡಿದಿದ್ದಾರೆ, ಎಫರ್ಟ್ ಹಾಕಿದ್ದಾರೆ. ಈಗಲೂ ಕೂಡ ಈ ಕರ್ನಾಟಕ ಕಾಂಗ್ರೆಸ್ನ ಗ್ಯಾರಂಟಿ ಇದೆಯಲ್ಲ, ಆ ಗ್ಯಾರಂಟಿಗೆ, ಈ ರಾಷ್ಟ್ರ ಮಟ್ಟದಲ್ಲಿ ಕೊಡುವಂಥ ಗ್ಯಾರಂಟಿಗಳಿಗೆ ರಾಯಭಾರಿ DK ಶಿವಕುಮಾರ್. ಪ್ರತಿಯೊಂದಕ್ಕೆ ಸಂಬಂಧಪಟ್ಟಂಗೂ ಕೂಡ DK ಶಿವಕುಮಾರ್ನ ಆಪತ್ ಬಾಂಧವನ ರೀತಿಯಲ್ಲಿ ನೋಡುತ್ತೆ. DK ಶಿವಕುಮಾರ್ನ ಹಿನ್ನೆಲೆ, DK ಶಿವಕುಮಾರ್ ಅವರ ಧಾಡಿಸಿತನ, ಅವರ ಏನು ಅಂದರೆ ಅವ್ರು ಮಾತಾಡುವಂಥ ರೀತಿ, ಧಾಟಿ, ಅದರ ಬಗ್ಗೆ ಕಂಪ್ಲೇಂಟ್ಗಳಿರ್ಬೋದು. ಎಲ್ಲರೂ ಒಟ್ಟಾಗಿ ತೆಗೆದುಕೊಂಡು ಹೋಗಲ್ಲ ಅನ್ನುವಂಥದ್ರ ಬಗ್ಗೆ ಅಪಸ್ವರಗಳಿರ್ಬೋದು. ಆದರೆ DK ಈ ಪಕ್ಷಕ್ಕೆ ದುಡಿದಿರುವಂಥ ರೀತಿ ಇದೆಯಲ್ಲ, ಅದು ಪ್ರಶ್ನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಕೇಂದ್ರದಂಥ ನಾಯಕರನ್ನ ಎದುರಕೊಂಡು, ಮೋದಿನ ಎದುರಕೊಂಡು, ಅಮಿತ್ ಶಾ ಅಂಥವ್ರನ್ನ ಎದುರಕೊಂಡು, ಈ CBI, ED ಅವೆಲ್ಲ ತನಿಖೆಗಳನ್ನು ಎದುರಿಸ್ಕೊಂಡು ಇಷ್ಟೊಂದೆಲ್ಲ ಮಾಡೋದೇನು ಸಾಮಾನ್ಯ ಸಂಗತಿನ? ಹೀಗಾಗಿ ಅವ್ರದ್ದೇನು ಅಂದರೆ, ನಾನು ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತ. ಆದರೆ ಬರೀ ಇದನ್ನೇ ಹೇಳ್ತಾ ಹೋದರೆ ಪಕ್ಷದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಈಗ ನೋಡಿ, ದಲಿತ ನಾಯಕರುಗಳೆಲ್ಲ ಸೇರಿಕೊಂಡು ಈಗ ದಿಲ್ಲಿಗೆ ಹೋಗ್ತಾ ಇದ್ದಾರೆ ಬಾಯಿ ಮುಚ್ಚಿ ಅಂತ ಹೇಳೋಕ್ಕೆ. ಎಲ್ಲಿಗೆ ಬಂದಿದೆ ಕಾಂಗ್ರೆಸ್? ದಟ್ ಈಸ್. ಬಟ್ ನನ್ನ ಒಂದು ಪ್ರಶ್ನೆ ಇದೆ, ವೀಕ್ಷಕರ ಪ್ರಶ್ನೆ, ಅವ್ರ ಮನಸ್ಸಲ್ಲಿ ಆ ಪ್ರಶ್ನೆ ಇದ್ದೇ ಇರುತ್ತೆ. ಈಗ ನವೆಂಬರ್ 15ಕ್ಕೆ 2.5 ವರ್ಷ ಆಗುತ್ತೆ. ಮುಂದಿನ ಚುನಾವಣೆಯನ್ನು ಯಾರಾದರೂ ಒಬ್ಬ ಹೊಸ ಲೀಡರ್ ನೇತೃತ್ವದಲ್ಲೇ ಹೋಗಬೇಕು. ಯಾಕಂದರೆ ಸಿದ್ದರಾಮಯ್ಯ ಅವ್ರದ್ದು ಇದು ಕೊನೆಯ ಎಲೆಕ್ಷನ್ ಅಂತ ಹೇಳಿದ್ದಾರೆ. ಸೊ DK ಶಿವಕುಮಾರ್ಗೆ ಒಂದು 2.5 ವರ್ಷ ಬೇಕಾಗಲ್ವಾ ಮುಂದಿನ ಒಂದು ಚುನಾವಣೆಗೆ ಪಕ್ಷವನ್ನು ರೆಡಿ ಮಾಡೋದಕ್ಕೆ? ಆ ಥರ ಏನಾದರೂ ಹೈಕಮಾಂಡ್ ಯೋಚನೆ ಮಾಡ್ಬೋದಾ? ಖಂಡಿತವಾಗ್ಲೂ ಯೋಚನೆ ಮಾಡ್ಬೋದು. ಈಗ ಹೈಕಮಾಂಡ್ ತಲೆನಲ್ಲಿ ಬಹಳಷ್ಟು ಇರುತ್ತೆ. ಆದರೆ ರಾಜಕೀಯ ನಾವು ನೀವು ಹೊರಗಡೆ ನಿಂತ್ಕೊಂಡು ನೋಡ್ತೀವಲ್ಲ, ಹಂಗಿರಲ್ಲ ಅದು. ಯಾಕಂದರೆ ಈಗ ನಾವು DK ಶಿವಕುಮಾರ್ ಬಲಹೀನತೆಗಳ ಬಗ್ಗೆ ಮಾತಾಡಿದ್ವಿ. ಅದೇ ರೀತಿ ಸಿದ್ದರಾಮಯ್ಯನವ್ರ ಬಲದ ಬಗ್ಗೆ ಮಾತಾಡಬೇಕು. ಅಹಿಂದ ಅನ್ನೋದಿದೆಯಲ್ಲ, ಸಿದ್ದರಾಮಯ್ಯನವ್ರ ಅಸ್ತ್ರ. ನೋಡಿ, ದಾವಣಗೆರೆಯಲ್ಲಿ ನಡೆದಂಥ ಸಮಾವೇಶ ಇದೆಯಲ್ಲ, ಸಿದ್ದರಾಮೋತ್ಸವ, ಉತ್ಸವ ಆಗಿಬಿಡ್ತು. ಕೊನೆಗೆ ಯಾರ್ಯಾರು ಈ ಆರಂಭದಲ್ಲಿ ಎಲ್ಲರೂ ಕೂಡ ಅಪಸ್ವರ ಎತ್ತಿದ್ರು, ಕೊನೆಗೆ DK ಶಿವಕುಮಾರ್ ಕೂಡ ಹೋಗಬೇಕಾಯ್ತು, ರಾಹುಲ್ ಗಾಂಧಿ ಕೂಡ ಬರಬೇಕಾಯ್ತು. ಆದರೆ ಅದೆಲ್ಲ ಆದಮೇಲಿನ ಡೆವಲಪ್ಮೆಂಟ್ಗಳು ಬೇರೆ ಇದೆ. ಬರೀ ಹಿಂಗೆ ಬಿಟ್ಬಿಟ್ರೆ ನಾವು ಬುಲ್ಡೋಸ್ ಆಗಿಬಿಡ್ತೀವಿ ಅನ್ನುವಂಥ ಒಂದು ಭಯ ಇದೆ. ಸೊ ಯಾಕಂದರೆ ಸಿದ್ದರಾಮಯ್ಯನವರು ಚುನಾವಣೆ ನಿಲ್ಲಲ್ಲ ಅಂತಂದಿದ್ರು, ನಿಂತರು, ಮತ್ತೊಂದು ಸರಿ ಮುಖ್ಯಮಂತ್ರಿ ಆಗಿರೋದು ಸಾಮಾನ್ಯ ಸಂಗತಿ ಅಲ್ಲ. ಅವರ ಪ್ರಭಾವ ಇದ್ದೇ ಇರುತ್ತೆ. ಹಾಗಾಗಿನೇ ಹಾಸನದಲ್ಲಿ ನಡೆಯುವಂಥ ಸಮಾವೇಶ ಇತ್ತಲ್ಲ, ಆ ಸಮಾವೇಶಕ್ಕೆ ಸರಿಯಾದ ರೀತಿಯಲ್ಲಿ ಇವರು ಅಡ್ಡಗೋಡೆಯಾಗಿ ನಿಂತ್ಕೊಂಡ್ರು. ಇಲ್ಲ ಅದು
ಪಕ್ಷ ಸಮಾವೇಶ ಆಗಬೇಕು ಅಂತ ಹೇಳಿದ್ದು ಕೂಡ ಅರ್ಥ. ನೋಡಿ, ಒಂದು ಸಂಗತಿ ಹೇಳ್ತೀನಿ, ಅದು ಎಷ್ಟು ಜನರಿಗೆ ಇಷ್ಟ ಆಗುತ್ತೆ ಅಲ್ಲೋ ಗೊತ್ತಿಲ್ಲ. ಸಿದ್ದರಾಮಯ್ಯ ರಾಜ್ಯದ ಅದೃಷ್ಟಶಾಲಿ ರಾಜಕಾರಣಿಗಳಲ್ಲಿ ಒಬ್ಬರು. ಕಾಂಗ್ರೆಸ್ಸಿಗೆ ಬಂದಾಗಿನಿಂದ ಇಲ್ಲಿ ತನಕ ಒಂದು 4 ತಿಂಗಳು 6 ತಿಂಗಳವರೆಗೆ ಸ್ಥಾನಮಾನ ಇರಲಿಲ್ಲ ಅನ್ನೋದು ಬಿಟ್ಟರೆ, ನೀವು ಪ್ರತಿ ಬಾರಿನೂ ಕೂಡ ಅವರು ಸ್ಥಾನಮಾನಗಳನ್ನು ಎಂಜಾಯ್ ಮಾಡಿರುವಂಥವ್ರು. ಅವರ ಬಲ ಇದೆಯಲ್ಲ, ಕಡೆಗಣಿಸಂಗಿಲ್ಲ. ಈಗ ಯಾರೋ ಹೋಗಿ ಏನೋ ಹೇಳ್ತಾರೆ ಅಂದ ತಕ್ಷಣ ಹೈಕಮಾಂಡ್ ಮಧ್ಯಪ್ರವೇಶ ಮಾಡೋಂಗಿಲ್ಲ. ಹಿಂದೆಲ್ಲ ಅನುಭವಿಸ್ಬಿಟ್ಟಿದೆ. ಯಾಕಂದರೆ ಈ ಸಂದರ್ಭದಲ್ಲಿ ನಾನು ಹೇಳಬೇಕು, ಈಗ 136 ಸೀಟ್ಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನೋಡಿ ಹಿಂದಿನ ಘಟನಾವಳಿಗಳನ್ನ ಹೇಳ್ತೀನಿ, ತುಂಬ ವಿವರಗಳನ್ನು ಕೊಡೋದು ಬೇಡ. 2013ರಲ್ಲಿ 122 ಸ್ಥಾನವನ್ನು ಪಡೆದಿತ್ತು ಕಾಂಗ್ರೆಸ್. 2013ರಲ್ಲಿ. ಅದಕ್ಕಿಂತ ಹಿಂದೆ 1999 ಭಾಳ ಇಂಪಾರ್ಟೆಂಟ್ ಗಳಿಗೆ. ಅದು SM ಕೃಷ್ಣ KPCC ಅಧ್ಯಕ್ಷರಾಗಿದ್ದರು. ಆವಾಗ ಅವರು ಮಾಡಿದಂಥ ಪಾಂಚಜನ್ಯ ಯಾತ್ರೆ ಇದೆಯಲ್ಲ, ಆ ಪಾಂಚಜನ್ಯ ಯಾತ್ರೆ 132 ಸ್ಥಾನಗಳನ್ನು ತಂದುಕೊಟ್ಟಿತ್ತು ಕಾಂಗ್ರೆಸ್ಸಿಗೆ. ಸಾಮಾನ್ಯನ ಇದು? ಅದಾದಮೇಲಿಂದ ಸ್ಥಿತಿಗತಿಗಳು ನೋಡಿ, 2013 2099 ಆಯಿತು, 94ರಲ್ಲೂ ಕೂಡ 115 ಸ್ಥಾನ ಪಡೆದಿತ್ತು. ವೆರಿ ಇಂಪಾರ್ಟೆಂಟ್ಲಿ ಹೇಳಬೇಕಾದಂಥ ಒಂದು ಸಂಗತಿ ಅಂತಂದರೆ 1989 ಈ ಜಗಳಾಡೋರು, ಕಚ್ಚಾಡೋರು, ಗುದ್ದಾಡೋರು ಇದನ್ನು ನೋಡಲೇಬೇಕು. ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ. ಆವಾಗ ಒಂದು ಜೋಡಿ ಬಹಳ ಫೇಮಸ್ಸು, ವೀರೇಂದ್ರ ಪಾಟೀಲ್ ಮತ್ತು ರಾಜಶೇಖರ ಮೂರ್ತಿ. ಎಷ್ಟರ ಮಟ್ಟಿಗೆ ಅಂತಂದರೆ, ರಾಜೀವ್ ಗಾಂಧಿ ಬರ್ತಾರೆ, ಇವ್ರಿಗೆ ಮೈಯಲ್ಲಿ ಹುಷಾರಿರಲ್ಲ ವೀರೇಂದ್ರ ಪಾಟೀಲ್ರಿಗೆ, ಬದಲಾಯಿಸಬೇಕು ನಾಯಕರನ್ನ ಅನ್ನುವಂಥ ನಿರ್ಧಾರಕ್ಕೆ ಬಂದುಬಿಡ್ತಾರೆ. ಏರ್ಪೋರ್ಟಲ್ಲಿ ಹೇಳ್ಬಿಟ್ಟು ಹೋಗ್ತಾರೆ, ಇಲ್ಲೆಲ್ಲ ಮುಖ್ಯಮಂತ್ರಿಗಳನ್ನ ಬದಲಾಯಿಸ್ತೀವಿ ಅಂತ. ಆಮೇಲೆ ಇಲ್ಲಿ ನಡೀತಲ್ಲ ಹಂಗಾಮ, 178 ಸ್ಥಾನಗಳನ್ನು ಪಡೆದಿತ್ತು ಕಾಂಗ್ರೆಸ್. 178 ಸ್ಥಾನಗಳನ್ನು. ಆವಾಗ ಎಲ್ಲರೂ ನಾಯಕರು ಬಂದು ಸೇರಿಕೊಂಡ್ರು. ಭಾಳ ಅದ್ಭುತ, ಅದನ್ನು ಕಲ್ಪಿಸ್ಕೋಬೇಕು ನಾವು. ಹೆಂಗೆ ಅಂತಂದರೆ 178 ಜನ ಶಾಸಕರು ಎಲ್ಲ ಬಂದು ಸೇರ್ಕೊಂಡ್ರು. ಸಾರ್ ನೀವು ಯಾವುದೇ ಕಾರಣಕ್ಕೂ ನೀವು ರಿಸೈನ್ ಮಾಡಿಬಿಡಿ, ನಾವಿದ್ದೀವಿ ನಿಮ್ಮ ಜೊತೆಗೆ ಅಂತ. ಹೈಕಮಾಂಡು ಕೂಡ ಸ್ಟ್ರಾಂಗ್ ಆಗ್ತಾ ಹೋಯಿತು. ನೀವು ನಂಬಲ್ಲ, ಜೊತೆಗಿದ್ದಂಥ ಸಂಖ್ಯಾಬಲ ನಿಧಾನಕ್ಕೆ ಕರಗ್ತಾ ಹೋಯಿತು. ಕೊನೆಗೆ ಉಳಿದಂಥವ್ರು ಯಾರು ಗೊತ್ತಾ? ವೀರೇಂದ್ರ ಪಾಟೀಲ್ ಮತ್ತು ರಾಜಶೇಖರ ಮೂರ್ತಿ ಇಬ್ಬರೇ. ಅಂದರೆ ಇದು ರಾಜಕಾರಣ. ಈಗ ಏನೇ ನಾವು ಮುಟ್ಟಿದರೆ ಮೈ ಮೇಲೆ ಬಂದುಬಿಡುತ್ತೆ ಅನ್ನುವಂಥ ಭಯ ಯಾಕಿದೆ ಕಾಂಗ್ರೆಸ್ಸಿಗೆ ಅಂದರೆ, ಮೊದಲನಷ್ಟು ಹೈಕಮಾಂಡ್ ಸ್ಟ್ರಾಂಗ್ ಇಲ್ಲ. ಹೇಳಿದ್ರೆ ಅಂದರೆ ಬೂಮ್ರಂಗ್ ಆಗ್ಬಿಟ್ರೆ ನೋಡಿ, ಬಟ್ಟೆ ಹಳತಾಗಿರುತ್ತೆ, ಪಿಸಿತಾ ಇರುತ್ತೆ, ನಾವಲ್ಲಿ ಹೊಲಿಗೆ ಹಾಕ್ತಿರ್ತೀವಿ. ಒಂದು ಕಡೆಗೆ ಹೊಲಿಗೆ ಹಾಕಿದ್ರೆ ಇನ್ನೊಂದು ಕಡೆಗೆ ಪಿಸಿಯುತ್ತೆ, ಮತ್ತೆ ಹರಿಯುತ್ತೆ. ಅಂಥ ಸ್ಥಿತಿನಲ್ಲಿರೋದ್ರಿಂದ ಎಲ್ಲದನ್ನು ಕೂಡ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ನನಗನ್ಸುತ್ತೆ ಈ ರೀತಿ ಏನಾದರೂ ಸ್ಟೇಟ್ಮೆಂಟ್ಗಳು ಮೇಲಿಂದ ಮೇಲೆ ಬಂದರೆ ವಿರೋಧಿ ಬಣಗಳು ಸ್ಟ್ರಾಂಗ್ ಆಗ್ತವೆ. ಏನೋ ಕಾಂಗ್ರೆಸ್ಸಿನ ಅದೃಷ್ಟ, JDS ದುರ್ಬಲ ಆಗಿದೆ. ಕಾಂಗ್ರೆಸ್ಸಿನ ಅದೃಷ್ಟ, BJP ಒಳಗಡೆಗೆ ವಿಪರೀತ ಕಚ್ಚಾಟಗಳು ನಡೀತಾ ಇವೆ. ಕಾಂಗ್ರೆಸ್ಸಿನ ಅದೃಷ್ಟ 136 ಸ್ಥಾನಗಳು ಬಹಳ ಸದೃಢವಾಗಿದೆ. ಜೊತೆಗೆ JDS ಒಂದಷ್ಟು ಆಫರ್ ಕೊಡ್ತಾ ಇದೆ ಶಾಸಕರಿಗೆ, ಬರ್ಬೋದು ಶಾಸಕರುಗಳು. ಹೀಗಾಗಿ ಇಂಥ ಸಂದರ್ಭದಲ್ಲಿ ಒಗ್ಗಟ್ಟಾಗಿ ಹೋಗಲಿಲ್ಲ ಅಂತಂತಂದರೆ ಮುಂದಿನ ಸ್ಥಿತಿಗತಿಗಳೇನು? ನೀವು ರಾಜ್ಯ ರಾಜಕೀಯದ ಇತಿಹಾಸ ನೋಡಿದಂಥ ಸಂದರ್ಭದಲ್ಲಿ ಯಾವ್ಯಾವ ಕಚ್ಚಾಟಗಳಾಗಿದೆಯಲ್ಲ, ಆ ನೆಕ್ಸ್ಟು ಎಲ್ಲ ಪಕ್ಷಗಳು ಮಣ್ಣು ಮುಕ್ಕಿರೋದೆ, ಇನ್ಕ್ಲೂಡಿಂಗ್ ಕಾಂಗ್ರೆಸ್. ಈಗ ವೀರೇಂದ್ರ ಪಾಟೀಲ್ರನ್ನ ತೆಗೆದ ತಕ್ಷಣ ಮಾಡಿದ್ಯಾರನ್ನ? ಬಂಗಾರಪ್ಪನವ್ರನ್ನ ತೆಗೆದ ತಕ್ಷಣ ಮಾಡಿದ್ಯಾರನ್ನ? ಮೊಯ್ಲಿ ಅವ್ರನ್ನ. ಆಮೇಲೆ ಏನಾಯಿತು? ಬರೀ ಜಗಳ, ಬರೀ ಗುದ್ದಾಟ. ಅದರಲ್ಲೇ ಕಾಲ ಕಳೆದ್ಬಿಟ್ರೆ ಏನಾಗುತ್ತೆ ಅನ್ನೋದನ್ನು ರಾಜ್ಯ ಜನ ನೋಡ್ಯಾರೆ. ಹೀಗಾಗಿ ಕಾಂಗ್ರೆಸ್ಗೆ ಇದೊಂದು ಎಚ್ಚರಿಕೆಯ ಗಂಟೆ. ಆಮೇಲೆ DK ಶಿವಕುಮಾರ್ ಕೂಡ ಎಲ್ಲರನ್ನೂ ಪರಿಗಣಿಸಿ ನಿಮ್ಮ ಜೊತೆ ನಾನು ಇರ್ತೀನಿ ಅನ್ನುವಂಥ ಸಂದೇಶ ರವಾನಿಸಬೇಕು, ಒಂದು ನಂಬಿಕೆ ತರಿಸ್ಬೇಕು. ಹಾಗಾಗಿ ಹೆಜ್ಜೆ ಇಡಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಈ SC/ST ಒಂದಷ್ಟು ಸಚಿವರುಗಳು ಸೇರಿರೋದು, ಮೀಟಿಂಗ್ ಮಾಡಿರೋದು, ದೆಹಲಿಗೆ ಹೋಗ್ತಾ ಇರುವಂಥದ್ದು, ಇದರ ಸೂಚನೆ ಏನು ಅಂತ ಅಂದರೆ, ಸಿದ್ದರಾಮಯ್ಯ ಮತ್ತು DK ನಡುವೆ ಆ ಒಂದು ಪೀರಿಯಡ್ ಏನಿದೆ, ಅದರ ಮಧ್ಯದಲ್ಲಿ ಯಾರಾದರೂ ಬಂದು ಆಕ್ರಮಿಸ್ಕೊಳ್ಬೋದಾ? ಆ ಒಂದು ಕುರ್ಚಿಗೆ ಬಂದು ಕೂರ್ಬೋದಾ? ಇಲ್ಲಿ ನೋಡಿ, DK ಭಾಳ ಚಾಣಾಕ್ಷ ರಾಜಕಾರಣಿ. ಇವರು ಯಾರಾದರೂ ಸೇರ್ತಾ ಇದ್ದಾರೆ ಅಂದ ತಕ್ಷಣ ಇವರಿಗೆ ಶುರು ಆಗಿಬಿಡುತ್ತೆ ಆತಂಕ. ರೇ ಏನೋ ನಡೀತಾ ಇದೆ ಅಂತ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ತಾವೇ ಅವಾಯ್ಡ್ ಮಾಡೋಕ್ಕೆ ನೋಡ್ತಾರೆ. ಆಗಲ್ವಾ, ಹೈಕಮಾಂಡ್ ತೊಗೊಬಿಡ್ತಾರೆ. ಅಲ್ಲಿ ಕುತ್ಕೊಂಡು ಯಾವ್ಯಾವ ಪಟ್ಟಿಗಳನ್ನು ಹಾಕ್ತಾರೆ ಗೊತ್ತಿಲ್ಲ, ಇವೆಲ್ಲವೂ ಕೂಡ ರಹಸ್ಯ. ಅವರು ನೀವು ಮೀಟಿಂಗ್ ಮಾಡಬೇಡ್ರಪ್ಪ ಅಂತಾರೆ. ಇಲ್ಲಿ ಮೀಟಿಂಗ್ ಸೇರಿರುವಂಥವ್ರು ಏನಪ್ಪ, ನಾವು ಊಟಕ್ಕೆ ಸೇರೋಕ್ಕಾಗಲ್ವ, ನಮಗೆ ಮೀಟಿಂಗ್ ಸೇರೋಕ್ಕಾಗಲ್ವಾ, ಇದೇ ರೀತಿ ಹಿಂಗಾಗ್ಬಿಟ್ರೆ ಮುಂದೆ ಗತಿ ಏನು ಅಂತ ಅವ್ರಿಗೂ ಅನಿಸಿರುತ್ತೆ. ಯಾಕಂದರೆ ಅಹಿಂದ ಅನ್ನುವಂಥ ಒಂದು ಪ್ರಬಲವಾದಂಥ ಅಸ್ತ್ರ ಇವ್ರ ಕೈನಲ್ಲಿದೆ. ಸಿದ್ದರಾಮಯ್ಯನವರು ಸದೃಢವಾಗಿದ್ದಂಥ ಸಂದರ್ಭದಲ್ಲೇ ಹಿಂಗೆ ಅಂತಂತಂದರೆ, ನಾಳೆ ಸಿದ್ದರಾಮಯ್ಯನವ್ರನ್ನ ಇಳಿಸ್ಬಿಟ್ರೆ ಸಿದ್ದರಾಮಯ್ಯನವರ ಬೆಂಬಲಿಗರು ಅಂತ ಏನಿದಾರಲ್ಲ, ಅವ್ರ ಗತಿ ಏನಾಗ್ಬೋದು? ಹಾಗಾಗೇನು ಅಂತಂತಂದರೆ ಅವರು ಸುಮ್ಮನಿರಲ್ಲ. ಅವರು ಏನಂದ್ರೆ ಸತೀಶ್ ಜಾರಕಿಹೊಳಿ ಮನೇಲಿ ಸೇರ್ತಾರೆ ಊಟಕ್ಕೆ ಅಂತ, ರಾಜಕೀಯ ಮಾತಾಡ್ತಾರೆ. ಪರಮೇಶ್ವರ ಮನೇಲಿ ಸೇರ್ತಾರೆ, ರಾಜಕೀಯ ಮಾತಾಡ್ತಾರೆ. ಒಂದಷ್ಟು ಜನ ನಾಯಕರುಗಳೆಲ್ಲ ಬರ್ತಾರೆ, ಮುಖ್ಯಮಂತ್ರಿಗಳು ಬರ್ತಾರೆ, ಮಾತಾಡ್ತಾರೆ.
ಕೆಲವು ಸಂದರ್ಭಗಳಲ್ಲಿ ನಮ್ಮಲ್ಲೇನು ರಾಜಕೀಯ ಚರ್ಚೆ ಆಗಿಲ್ಲಪ್ಪ ಅಂತಾರೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ಮೊನ್ನೆ ಸತೀಶ್ ಜಾರಕಿಹೊಳಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ರಾಜಕೀಯ ಬರೀ ರಾಜಕೀಯನೇ ಕಂಡ್ರಿ ಚರ್ಚೆ ಆಗಿದ್ದು ಅಂತ ಹೇಳಿದ್ರು. ಅವರು ನಮ್ಮ ಪ್ರಶ್ನೆಗಳನ್ನು ಎಷ್ಟು ದಿವಸ ಅಂತ ಸಹಿಸ್ಕೋತಾರೆ. ಈ ಥರ ಕೊನೆಯದಾಗಿ ನವೆಂಬರ್ 15ಕ್ಕೆ ಅಶೋಕ್ ಭವಿಷ್ಯ ನುಡಿದಿದ್ದಾರೆ. ಸೊ ಅವತ್ತು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಇಷ್ಟು ವರ್ಷ ನೀವು ಕೂಡ ಪೊಲಿಟಿಕಲಿ ಫಾಲೋ ಮಾಡ್ಕೊಂಡು ಬಂದಿದ್ದೀರಾ, ರಿಪೋರ್ಟ್ ಮಾಡಿದ್ದೀರಾ, ಏನಾದರೂ ಬದಲಾವಣೆ ಚಾನ್ಸಸ್ ಇದೆಯಾ ಸರ್? ಇದೇನು ಅಂತಂದರೆ ಈಗ ನೋಡಿ, ತನಿಖಾ ಸಂಸ್ಥೆಗಳು ಎಷ್ಟರ ಮಟ್ಟಿಗೆ ತನಿಖೆ ಮಾಡ್ತಾ ಇವೆ. ಈಗ ಮೊನ್ನೆ ಇಡಿ ಏನು ಹೇಳಿದೆ, ಏನು ರಿಪೋರ್ಟ್ ಕೊಟ್ಟಿದೆ, ಏನು ಎತ್ತ, ಇದೆಲ್ಲವೇನು ಅಂತಂದರೆ ರಾಜಕಾರಣ ಹಿಂಗೇ ನಡೆಯುತ್ತೆ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಏನಂದ್ರೆ ಒಂದು ಪಲ್ಸ್. ಈಗ ನಾಳೆ ಇಡಿ ತನಿಖೆ ದೊಡ್ಡ ಪ್ರಮಾಣದಲ್ಲಿ ಆಗೋಗ್ಬಿಡ್ತು ಅಂತ ತಿಳ್ಕೊಳ್ಳಿ, CBIಗೆ ಬಂತು ಅಂತ ತಿಳ್ಕೊಂಬಿಡಿ, ಎರಡೂ ಕಡೆಯಿಂದ ತನಿಖೆಗಳು ಶುರುವಾದವು ಅಂತ ತಿಳ್ಕೊಳ್ಳಿ, ಅವಾಗೇನಾಗುತ್ತೆ, ಮುಜುಗರ ಆಗುತ್ತೆ. ಈಗ ಸಿದ್ದರಾಮಯ್ಯನವರು ಕೂಡ ತುಂಬ ಮುಜುಗರಗಳನ್ನು ಎದುರಿಸಿ ಇರುವಂಥ ರಾಜಕಾರಣಿನ ಅಲ್ಲ. ಆವಾಗ ಅವ್ರು ಯಾವುದಾದ್ರೂ ಒಂದು ನಿರ್ಧಾರಕ್ಕೆ ಬಂದ್ಬಿಡ್ಬೋದು, ಅಥವಾ ಹೈಕಮಾಂಡೇ ಹೇಳ್ಬೋದು. ಈಗ ನೋಡಿ, ಈ ದೆಹಲಿನಲ್ಲೂ ಕೂಡ ಸಿದ್ದರಾಮಯ್ಯನವರ ವಿಚಾರವೇ ಚರ್ಚೆ ಆಗಿದೆ. BJP ನಾಯಕರು ಅದನ್ನು ದೊಡ್ಡ ಮಟ್ಟದಲ್ಲಿ ಪ್ರಧಾನಮಂತ್ರಿಗಳು ಅದನ್ನು ಚರ್ಚೆ ಮಾಡಿದ್ದಾರೆ. ಮೊನ್ನೆ ಮಹಾರಾಷ್ಟ್ರ ಚುನಾವಣೆಯಲ್ಲೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಭ್ರಷ್ಟಾಚಾರ, ಈ ವಾಲ್ಮೀಕಿ ಹಗರಣ, ಈ ಮುಡಾ ಹಗರಣ, ಅದನ್ನು ಚರ್ಚೆ ಮಾಡಿದೆ BJP. ಹೀಗೆ ದೇಶಾದ್ಯಂತ ಈಗ ಗ್ಯಾರಂಟಿಗಳಿಗೆ ಕರ್ನಾಟಕ ಮಾದರಿ ಅನ್ನಂಗೆ ಎಲ್ಲ ಒಂದು ಕಡೆಗೆ ಈ ತಪ್ಪುಗಳಿಗೂ ಕೂಡ ಕರ್ನಾಟಕ ಒಂದು ಒಳ್ಳೆ ಅಸ್ತ್ರ ಅನ್ನಂಗೆ ಆಗಿಬಿಟ್ರೆ ಹೈಕಮಾಂಡ್ ಅವ್ರು ಹೇಳ್ಬೋದು, ಇಲ್ಲ ನೋಡಿ ನಿಮಗೆ ಇಷ್ಟೊಂದೆಲ್ಲ ಅವಕಾಶ ಕೊಟ್ಟಿದ್ದೀವಿ ಅಂತೇಳಿ ಒಂದು ಚರ್ಚೆ ಬರ್ಬೋದು. ಸೊ ಇವೆಲ್ಲವೂ ಕೂಡ ಏನಂದರೆ ಅಶೋಕ್ ಇಷ್ಟೊಂದೆಲ್ಲ ಹೊಡಿತಾರಲ್ಲ, ಅಶೋಕ್ ಮನೆಯಲ್ಲಿ ಏನಾಗ್ತಾ ಇದೆ ಅಂದರೆ BJPನಲ್ಲಿ ಏನಾಗ್ತಾ ಇದೆ, ಸರಿ ಮಾಡ್ಕೊಳ್ಳಿ, ಯಾರ ಬಾಯಿನೂ ಮುಚ್ಚಕ್ಕಾಗ್ತಾ ಇಲ್ಲ ಅಲ್ಲಿ. ಓಕೆ ಸರ್, ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಡ್ರಿ. ಕಾದ್ ನೋಡೋಣ ಏನಾಗುತ್ತೆ. ನವೆಂಬರ್ 15ರ ಭವಿಷ್ಯ ಅಶೋಕ್ ಹೇಳಿರೋದು ಅವ್ರಿಗೇನೋ ಇನ್ಫಾರ್ಮೇಶನ್ ಇದೆಯಂತೆ, ಮ್ಯೂಸಿಕಲ್ ಚೇರ್ ವಿಜಿಲ್ ಹೊಡಿಯುತ್ತೆ, DK ಬಂದು ಕೂತ್ಕೋತಾರೆ ಅಂತ. ಕಾದ್ ನೋಡೋಣ ಏನಾಗುತ್ತೆ ಅಂತ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.